ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಪೀಠಾಧಿಪತಿಯ ಕುರಿತು ಅಸಮಾಧಾನಗಳು ಹೊಗೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಪಂಚಮಸಾಲಿ ಟ್ರಸ್ಟ್ನ ಎಲ್ಲ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾದ ನೀಲಕಂಠ ಅಸೂಟಿ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ನೀವು ಇವತ್ತಿನ ಉದ್ದೇಶ ಪರೋಕ್ಷವಾಗಿ ನೀವು ಹೊರಗೆ ಹೋಗ್ರಿ ಅನ್ನೋ ತರ ಇತ್ತು. ಆ ಥರ ಏನಿಲ್ಲ. ಈಗ ಸ್ವಾಮಿಗಳು ಪೀಠಕ್ಕೆ ಯಾವ ಉದ್ದೇಶ ತಂದಿದ್ವಿ ಆ ಉದ್ದೇಶ ಈಡೇರಿಲ್ಲ. ಅವು ಡೈವರ್ಟ್ ಆಗಿ ಹೋಗ್ಯಾವ. ಉದ್ದೇಶಗಳು ಬೇರೆ ಬೇರೆ ಕಡೆ ಹೋಗ್ಯಾವ. ಅವು ರಾಜಕೀಯಕ್ಕೆ ಹೋಗ್ಯಾವ, ಇದಕ್ಕೆ ಹೋಗ್ಯಾವ. ಧಾರ್ಮಿಕ ಬೋಧನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಕೂಡಲ ಸಂಘದಲ್ಲಿ ಬಸವ ತತ್ವಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು, ಅದನ್ನು ಪ್ರಚಾರ ಮಾಡ್ತಕ್ಕಂಥದ್ದು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು, ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ನಮ್ದಲ್ಲಿ ಐತಿ. ಅದನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಮಾಡ್ಯಾರು. ಈಗ ಹೋರಾಟ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿಯಾಗಿ ಕೆಲಸ ಮಾಡಕತ್ತಾರೆ ಸ್ವಾಮಿಗಳು. ಅದು ಆಗಬಾರ್ದು. ಅಲ್ಲ, ಈ ರೀತಿ ಆಗಬಾರ್ದಂತ ನೀವು ಬಹಳ ಸಲ ಅವ್ರಿಗೆ ಹೇಳಿವಿ, ನೋಟಿಸ್ ಕೊಟ್ಟಿರಿ, ವಾರ್ನಿಂಗು ಕೊಟ್ಟಿರಿ, ಎಲ್ಲಾ ಮಾಡಿರಿ. ಈಗ ಅವ್ರನ್ನ ಹೊರಗಿಟ್ಟು ಬೀಗ ಹಾಕಿದ್ರ ಉದ್ದೇಶ ಅದಲ್ಲ. ಅವ್ರನ್ನ ಹೊರಗಿಟ್ಟು ಬೀಗ ಹಾಕಿಲ್ಲ. ನಾವು ಕರಡರು ಕಾಕರು ಅಲ್ಲೇನೋ ಬೇರೆ ಉದ್ಯೋಗ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಬಂದೋಬಸ್ತ್ ಮಾಡಿದ್ವಿ. ಗೇಟ್ ಅದನ್ನ ಓಪನ್ ಆಗಿ ಇಡಬಾರ್ದಂತ. ಅದನ್ನ ಇವರು ಬಂದು ಅವ್ರಿಗೆ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಚಾವಿ ಕೊಟ್ಟು ಕಳಿಸ್ತಿದ್ರು. ಅದನ್ನ ಬ್ರೇಕ್ ಮಾಡಿಸ್ಯಾರ. ಅವರ ಯಾಕೆ ಬ್ರೇಕ್ ಮಾಡಿಸ್ಬೇಕು? ಹೊಡಿತಕ್ಕಂಥ ಉದ್ದೇಶ ಏನದು? ಅವ್ರು ಕೇಳಿದ್ರೆ ಕೊಟ್ಟು ಕಳಿಸ್ತಿದ್ರು. ಈಗ ಬಿಟ್ಟಿಲ್ಲ, ಇಲ್ಲ. ಅಲ್ಲೇ ಅಲ್ಲ, ಈ ಬೀಗ ಹೊಡೆದವ್ರಿಗೆ ಸನ್ಮಾನ ಮಾಡ್ಯಾರಲ್ಲ ಸ್ವಾಮಿಗಳು. ಅವ್ರ ಉದ್ದೇಶ ಅವರೇ. ಸ್ವಾಮೀಜಿ ಇಸ್ ಬಿಹೈಂಡ್ ದ್ಯಾಟ್. ಸ್ವಾಮೀಜಿಯವರು ಒಂದೇ ಹೇಳ್ಬಿಡ್ತೀನಿ, ನೀವು ಪ್ರಚಾರ ಮಾಡ್ರಿ. ಸ್ವಾಮೀಜಿಯವರು ಸ್ವಾಮಿಗಳಾಗಿ ಉಳಿದಿಲ್ಲ. ಇಷ್ಟೇ ನಂದು ಹೇಳೋದು. ಅವ್ರೇನಾದ್ರು ಎಲ್ಲ ಅದಾರ. ಸ್ವಾಮೀಜಿ ಒಂದನ್ನು ಬಿಟ್ಟು ಎಲ್ಲ ಅದಾರ ಅವ್ರು. ಈಗ ಇಂಥವ್ರನ್ನ ನೀವು ಇನ್ನೂ ಹೋಗನಂಗಿಲ್ಲ ಅಂದ್ರೆ ಏನ್ ಅರ್ಥ? ಅದಕ್ಕೆ ಜನರ ಅಭಿಪ್ರಾಯ ನಿರೂಪಣೆ ಆಗ್ಬೇಕು. ಈಗಾಗಲೇ ಆಗಾಕತ್ತೈತಿ. ಅದು ಆದಾಗ ತನ್ನಷ್ಟಕ್ಕೆ ತಾನ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈ ವಿಷಯದೊಳಗೆ ಟ್ರಸ್ಟಿನ ನಿಲುವೇನು? ಟ್ರಸ್ಟ್ ನಿಲುವು ಅವರು ಈಗ ಬೇರೆ ಕಡೆ ಮಠ ಕಟ್ಕೊಂಡು ಹೋಗ್ತೀನಂತಾರ. ಹೋದ್ರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂತೀವಿ ಅಷ್ಟೇ. ಹೋದ್ರೂ ಮಾಡ್ಕೋತೀರಿ, ಹೋಗದೆ ಇದ್ರೂ ಮಾಡ್ಕೋತೀರಿ. ಅಲ್ಲ, ಹೋಗೇ ಹೋಗ್ತಾರ. ಅವ್ರು ಇಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಅವರು ಒಂದು ಊರಾಗ ಒಂದು 2 ದಿನ ಇರನ್ರಿ ಅವ್ರು ಹೋದ ಅಂತೀನಿ. ಅವ್ರು ಸ್ವಾಮೀಜಿಯವರು ಈ ಅಡ್ಡಾಟಕ್ಕೆ ಒಗ್ಕೊಂಡ್ಬಿಟ್ಟಾರ. ಬರೀ ಅಡ್ಡಾಟ. ಅವರು ಸಮಾಜದ ಒಗ್ಗಟ್ಟು ಮಾಡೋದಕ್ಕೆ ಅಡ್ಡಾಡಕತ್ತಾರ. ಅವ್ರು ಏನಿಲ್ಲ. ಸ್ವಾಮೀಜಿಯವರು ಮಠದಾಗ ವ್ಯವಸ್ಥೆ ಮಾಡಿವಿ ಅವ್ರಿಗೆ ಇರಾಕ. ಎಲ್ಲಿ ಊರಿಗೆ ಹೋಗಿರ ಆ ಮಠದಾಗ ಗದಗ ಹೋದ್ರೆ ತೋಟದಾರ ಮಠದಾಗ ಐತಿ. ಇಲ್ಲಿ 3000 ಮಠ ಐತಿ. ಅಲ್ಲಿ ಮುರುಘಾ ಮಠ ಐತಿ. ಸ್ವಾಮಿಗಳು ಎಲ್ಲಿ ಇರ್ತಾರ? ಮನ್ಯಾಗ ಇರುವುದಿಲ್ಲ. ಅವರು ಹೋಟೆಲ್ನಾಗ ಇರ್ತಾರ. ಬ್ಯಾಡ್ರಿ ಅಂತೇಳಿ ಹೋಟೆಲ್ ವಾಸ್ತವ ಸರಿ ಇಲ್ಲ ಅಂತೇಳಿ ಬೆಂಗಳೂರಿಗೆ ಹೋದ್ರೆ ಎಲ್ಲಿ ಇರ್ತಾರೆ ಕೇಳ್ರಿ. ಅವ್ರು ಸ್ವಾಮಿಗಳು ಯಾವ ಹೋಟೆಲ್ನಾಗ ಇರ್ತಾರೆ ಕೇಳ್ರಿ. ದುಬೈಗೆ ಹೋಗಿ ಬಂದು ಏನ್ ಮಾಡ್ತೀರಿ, ಇದಕ್ಕೆ ಹೋಗಿ ಏನ್ ಮಾಡ್ತೀರಿ ಕೇಳ್ರಿ. ಅಲ್ಲ, 10 ವಿಚಾರಗಳದಾವು. ಈಗ ಅವೆಲ್ಲ ವಿಚಾರ ಹೇಳೋದಿಲ್ಲ. ಅದಕ್ಕೊಂದು ನಿರ್ಣಾಯಕ ಹಂತ ಬರ್ತತಿ. ಅವಾಗ ನೋಡು. ಬಹಳ ನಿರೀಕ್ಷೆ ಮಾಡಿದ್ವಿ. ಆ ನಿರೀಕ್ಷೆಗಳು ಖುಷಿ ಆಗ್ಯಾವ. ಕೊನೆಯ ತೀರ್ಮಾನ ಏನಂತ? ಕೊನೆಯ ತೀರ್ಮಾನ ಅದು ಟ್ರಸ್ಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಈಗಾಗಲೇ ಚಿಂತನ ಮಂಥನ ನಡೆದೈತಿ. ಅದು ಯಾವಾಗ ಹೊರಬೀಳ್ತೈತಿ ಶಾರ್ಟ್ಲಿ. ದ ಟೈಮ್ ಹ್ಯಾಸ್ ಕಮ್. ಥ್ಯಾಂಕ್ ಯು. ಎಲ್ಲದಕ್ಕೂ ಒಂದು ಕಾಲ ಬರ್ತದೆ. ಕಾಲವೇ ಉತ್ತರ ನೀಡುತ್ತದೆ. ಆದ್ರೆ ಸ್ವಾಮೀಜಿಗಳು ಸ್ವಾಮಿಗಳಾಗಿ ಉಳಿದಿಲ್ಲ ಅನ್ನುವಂಥದ್ದು ಅಸೂಟಿಯವರ ಮಾತುಗಳು. ಕ್ಯಾಮರಾಮನ್ ಪ್ರಕಾಶ್ ಕುಳ್ಳಳ್ಳಿ ಜೊತೆ ಪ್ರಕಾಶ್ ಮುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.